ಇನ್ನು ರಾಜ್ಯದ ಹೋರಾಟಕ್ಕೆ ಅರ್ಥಾತ್ ರೈತರ ಹೋರಾಟಕ್ಕೆ ಭಾರಿ ಗೆಲುವು ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅನ್ನದಾತರ ಮಂಡಿ ಊರಿದ ಅಂದ್ರೆ ರೈತರಿಗೆ ಮಂಡಿ ಊರಿದಂತಹ ಸರ್ಕಾರ, ಭೂ ಸ್ವಾಧೀನ ನಿರ್ಧಾರ ಕೈಬಿಟ್ಟ ರಾಜ್ಯ ಸರ್ಕಾರ. ಸಿಎಂ ನೇತೃತ್ವದ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗಿದೆ. ಸೊ ರೈತರ ಅಹೋರಾತ್ರಿ ಹೋರಾಟಗಳಾಗ್ತಾ ಇತ್ತು. ಸಾಕಷ್ಟು ಪ್ರಗತಿಪರರು ಕೂಡ ಆ ಹೋರಾಟದಲ್ಲಿ ನಾಯಕತ್ವ ನೇತೃತ್ವವನ್ನು ವಹಿಸಿದ್ರು. ವಿಶೇಷವಾಗಿ ನಟ ಪ್ರಕಾಶ್ ರಾಜ್ ಕೂಡ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಸೊ ರೈತರ ಅಹೋರಾತ್ರಿ ಹೋರಾಟ ಮತ್ತು ಧರಣಿಗೆ ಸರ್ಕಾರ ಮಂಡಿ ಊರಿದೆ. ನೋಡ್ರಿ, ಒಂದು ರಾಜ್ಯದ ಸರ್ಕಾರ ಆ ರಾಜ್ಯದ ರೈತರನ್ನ ವಿರೋಧ ಮಾಡ್ಕೊಂಡು ಏನು ಮಾಡೋದಕ್ಕಾಗಲ್ಲ. ದೇವನಹಳ್ಳಿ ರೈತರ ಹೋರಾಟಕ್ಕೆ ಭಾರಿ ಗೆಲುವು ಸಿಕ್ಕಿದೆ. ಸರ್ಕಾರಕ್ಕೆ ಮುಜುಗರ, ಅನ್ನದಾತರ ಮುಂದೆ ಮಂಡಿ ಊರಿದ ಸರ್ಕಾರ. ಭೂ ಸ್ವಾಧೀನ ನಿರ್ಧಾರ ಕೈಬಿಟ್ಟ ರಾಜ್ಯ ಸರ್ಕಾರ, ಕೈಬಿಟ್ಟಿದೆ ರಾಜ್ಯ ಸರ್ಕಾರ. ಸಿಎಂ ನೇತೃತ್ವದ ಸಭೆಯಲ್ಲಿ ಮಹತ್ವದ ತೀರ್ಮಾನ. ದೇವನಹಳ್ಳಿ ರೈತರ ಹೋರಾಟಕ್ಕೆ ಇದು ಗೆಲುವು ಸಿಕ್ಕ ವಿಚಾರ. ಅನ್ನದಾತರ ಮುಂದೆ ಮಂಡಿ ಊರಿದ ಸರ್ಕಾರ, ಅನ್ನದಾತರ ಮುಂದೆ ಸರ್ಕಾರ ಮಂಡಿ ಊರಿದೆ. ಸೊ ಅನೇಕ ರೈತರ ಅನೇಕ ದಿನದ ಹೋರಾಟ ಅದು. ಸಿಎಂ ನೇತೃತ್ವದ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಸಿಎಂ ನೇತೃತ್ವದ ಸಭೆ, ದೇವನಹಳ್ಳಿ ರೈತರ ಹೋರಾಟಕ್ಕೆ ಭಾರಿ ಗೆಲುವು ಸಿಕ್ಕಿರುವಂತಹದ್ದು. ಅನ್ನದಾತರ ಮುಂದೆ ಮಂಡಿ ಊರಿದಂತಹ ಸರ್ಕಾರ. ಭೂ ಸ್ವಾಧೀನ ನಿರ್ಧಾರ ಕೈಬಿಟ್ಟ ರಾಜ್ಯ ಸರ್ಕಾರ. ಸಿಎಂ ನೇತೃತ್ವದ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗಿರುವಂತಹದ್ದು. ಸೊ ದೇವನಹಳ್ಳಿ ರೈತರ ಹೋರಾಟಕ್ಕೆ ಈಗ ಗೆಲುವು ಸಿಕ್ಕಿದೆ. ಸೊ ಮಹತ್ವದ ಸಭೆಗಳಾಗ್ತಾ ಇದೆ ಭೂ ಸ್ವಾಧೀನ ವಿಚಾರದಲ್ಲಿ. ಅನ್ನದಾತರ ಮುಂದೆ ಸರ್ಕಾರ ಮಂಡಿ ಊರಿದೆ. ರೈತರು ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ರು. ಭೂ ಸ್ವಾಧೀನ ನಿರ್ಧಾರ ಕೈಬಿಟ್ಟ ರಾಜ್ಯ ಸರ್ಕಾರ. ಒಂದಷ್ಟು ಭೂಮಿಯನ್ನು, ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಪಟ್ಟಂಥ ಸರ್ಕಸ್ಸು. ಸೊ ಅದನ್ನು ಕೈ ಬಿಡೋದಕ್ಕೆ ಈಗ ನಿರ್ಧಾರ ಮಾಡ್ಕೊಂಡಿದೆ. ಒಂದು ವೇಳೆ ರೈತರುಗಳು ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ ಆಗಿ ಭೂಮಿಯನ್ನು ಕೊಡೋದಕ್ಕೆ ಇಚ್ಛೆ ಪಟ್ಟರೆ ನಾವು ತೆಗೆದುಕೊಳ್ತೇವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಬ್ರೇಕಿಂಗ್ ಅಪ್ಡೇಟ್ಸ್ಗಳೇನು ಅಂತ ಹೇಳಿದ್ರೆ, ರೈತರು ತಮ್ಮ ಸ್ವನಿರ್ಧಾರದಿಂದ ಸ್ವಯಂ ಪ್ರೇರಿತವಾಗಿ ಕೊಡೋದಿದ್ರೆ ನಾವು ಪಡ್ಕೋತೀವಿ, ಆದರೆ ನಾವು ಭೂ ಸ್ವಾಧೀನವನ್ನು ಪಡಿಸಿಕೊಳ್ಳೋದಿಲ್ಲ. ಬಲವಂತದ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಸ್ವಯಂ ಪ್ರೇರಿತರಾಗಿ ರೈತರು ಕೊಡೋದಕ್ಕೆ ಇಚ್ಛೆ ಪಟ್ಟರೆ ನಾವು ತೆಗೆದುಕೊಳ್ತೇವೆ. ಇದು ಸರ್ಕಾರದ ಅತಿ ದೊಡ್ಡ ಮಹತ್ವದ ನಿರ್ಧಾರ ಮತ್ತು ರೈತರ ಪರ ಒಲವು ತೋರಿದಂತಹ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಭೂ ಸ್ವಾಧೀನ ಎನ್ನುವಂಥ ಆದೇಶ ಹೊರಡಿಸಿದ್ದೆ ಅತ್ಯಂತ ದೊಡ್ಡ ಅಪರಾಧ. ಅದು ಅಪರಾಧ ಅನ್ನೋದಕ್ಕಿಂತ ಒಂದು ರೀತಿಯ ರೈತ ವಿರೋಧಿ ಅದು. ಇದರ ನಾಯಕತ್ವವನ್ನು ವಹಿಸಿದ್ದು ಸಾಕಷ್ಟು ಪ್ರಗತಿಪರರಿದ್ರು. ಅವರು ಇವರು ಅಂತ ಹೇಳಿ ಸಾಕಷ್ಟು ಪ್ರಗತಿಪರರು ಇದ್ರು. ಅದರಲ್ಲಿ ಪ್ರಮುಖ ನೇತೃತ್ವ ವಹಿಸಿದ್ದು ಪಂಚಭಾಷಾ ನಟ ಪ್ರಕಾಶ್ ರೈ. ಅವರು ಕೂಡ ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.